ಶ್ರಾವಣ ಮಾಸದ ವಿಶೇಷ ಹಬ್ಬಗಳಿಗಾಗಿ ಈ ಕಾಯಿ ಕರ್ಜಿಕಾಯಿ ಮಾಡೋ ವಿಧಾನ ನೋಡೋಣ. ನೋಡಿ, ಇದು ನೀವು ಶಬ್ದ ಕೇಳಿಸ್ಕೋಬೋದು, ಎಷ್ಟು ಗರಿ ಗರಿಯಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ, ತುಂಬ ಟೇಸ್ಟಿಯಾಗೂ ಬರುತ್ತೆ. ಹಾಗೆ ಬೇಗ ಈಸಿಯಾಗಿ ಮೋಲ್ಡಲ್ಲಿ ಫೋಲ್ಡ್ ಮಾಡೋ ಥರ ವಿಧಾನನ ತೋರಿಸ್ತೀನಿ. ಈ ಕಾಯಿ ಕರ್ಜಿಕಾಯಿ ಮಾಡೋ ವಿಧಾನ ನೋಡೋಣ. ಹಬ್ಬಗಳಿಗೆ, ಇವರು ಮಹಾಲಕ್ಷ್ಮಿ ಹಬ್ಬ, ಬೇರೆ ಯಾವುದೇ ಹಬ್ಬಗಳಿಗೆ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ 2-3 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಆದಮೇಲೆ 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ಳೋಣ. 1-2 ಕಪ್ಪು ಬೇಕಾಗತ್ತೆ. ಹಸಿ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಆ ಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹುರ್ಕೋಬೇಕು. ಸ್ವಲ್ಪ ಅದರಲ್ಲಿರೋ ತೇವಾಂಶ ಸ್ವಲ್ಪ ಕಡಿಮೆ ಆಗಬೇಕು. ಸ್ವಲ್ಪ ಡ್ರೈ ಆಗಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು ಇದು ಕಾಯಿ ತುರಿ. ಅಲ್ಲಿ ತನಕ ಇದನ್ನು 5-6 ನಿಮಿಷ ಹುರ್ಕೋಬೇಕಾಗತ್ತೆ. ನೋಡಿ, ಈ ಥರ ಹೈ ಫ್ಲೇಮಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ, ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಿದೆ. 1 ಕಪ್ಪಷ್ಟು ಕಾಯಿ ತುರಿಗೆ 1/4 ಕಪ್ಪಷ್ಟು ಬೆಲ್ಲ ಸಾಕಾಗತ್ತೆ. ಇಲ್ಲಿ 1/4 ಕಪ್ ಹಾಕಿದ್ದೀನಿ. ಸಿಹಿ ನಿಮಗೆ ಜಾಸ್ತಿ ಬೇಕು ಅಂದರೆ ಅರ್ಧ ಕಪ್ಪು ಹಾಕ್ಬೋದು. ಇದನ್ನು ಉರಿತಾ ಬಂದರೆ ಆ ಬೆಲ್ಲ ಕರಗಿ ಈ ಥರ ಹೂರ್ಣ ಥರ ಆಗುತ್ತೆ. ನೋಡಿ, ಈಗ ಬೆಲ್ಲ ಮತ್ತು ಕಾಯಿ ತುರಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇದನ್ನು ನೀಟಾಗಿ ಹುರ್ಕೊಂಡಿದ್ದೀನಿ 10 ನಿಮಿಷಗಳ ಕಾಲ. ಈಗ ಹಿಟ್ಟು ಮಾಡ್ಕೊಳ್ಳೋಣ, ಹಿಟ್ಟು ಕಲಿಸ್ಕೊಳ್ಳೋಣ ಕಣ್ಕಕ್ಕೆ. 1 ಬೌಲ್ ಕಾಯಿ ತುರಿಗೆ 1 ಬೌಲಷ್ಟೇ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದನ್ನು ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿರಬೇಕು, ತೆಳುವಾಗಿ ಮಾಡ್ಕೋಬಾರ್ದು. ಇದನ್ನು ಗಟ್ಟಿಯಾಗಿದ್ದಷ್ಟು ಕರಿಗೆಡವು ಗರಿಗರಿಯಾಗಿ ಬರುತ್ತೆ. ನೀಟಾಗೆ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಗಟ್ಟಿಯಾಗಿ ಕಲಸಿ ಇಟ್ಕೊಂಡಿದ್ದೀನಿ. ನೋಡಿ, ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಇನ್ನೂ ಗಟ್ಟಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ. ಮೇಲೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಒಂದು ಸಾರಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎಣ್ಣೆನ ಮುಚ್ಚಿ 2-3 ಗಂಟೆಗಳ ಕಾಲ ಹೀಗೆ ಬಿಡಬೇಕು. ಇದು ಚೆನ್ನಾಗಿ ನೆಂದಷ್ಟು ಹಿಟ್ಟು ಚೆನ್ನಾಗೇ ಬರುತ್ತೆ ಒಸೀಲಿಕ್ಕೆ ಮತ್ತು ಕರೀಲಿಕ್ಕೆ. ಇದನ್ನು ಮುಚ್ಚಿ ಇಡೋಣ. 1-2 ಗಂಟೆ ಹಾಗೆ ಇರಲಿ. ಚೆನ್ನಾಗಿ ನೆಂದಾಗಿದೆ. ಈಗ ಹಿಟ್ಟನ್ನು ತೆಕ್ಕೊಂಡು ನಾದ್ಕೋಬೇಕು. ಇದನ್ನು ಒಂದು ಕಲ್ಲು ಮೇಲೆ ಇಟ್ಕೊಂಡು ನಾದ್ಕೊಳ್ಳೋಣ. ಇದನ್ನು ಈ ಥರ ಚೆನ್ನಾಗಿ ಮತ್ತೆ ನಾದ್ಕೋಬೇಕು. ನಾದಿ ಈ ಥರ ಉದ್ದವಾಗಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಬೆಲ್ಲೆಗಳಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಪೂರಿ ಸೈಜ್ಗಿಂತ ಇನ್ನೂ ಚಿಕ್ಕದಾಗಿರಬೇಕು. ತೆಳುವಾಗಿ ಹೊತ್ಕೊಂಡಷ್ಟು ಗರಿ ಗರಿಯಾಗಿ ಬರುತ್ತೆ ಈ ಕರ್ಜಿಕಾಯಿ. ಹಾಗಾಗಿ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊತಾ ಇದ್ದೀನಿ, ಪೂರಿಗಿಂತ ಚಿಕ್ಕದು. ಇದನ್ನು ಈ ಥರ ರೌಂಡಾಗಿ ಮಾಡ್ಕೋಬೇಕು ಕೈಯಿಂದ, ಎಲ್ಲೂ ಬಿರುಕು ಬರಬಾರ್ದು. 2-3 ಗಂಟೆ ನೆಂದಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿಗೆ. ಒಸಿಲಿಕ್ಕೂ ಈಸಿಯಾಗಿ ಬರುತ್ತೆ, ಕರೀಲಿಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ರತ್ತಣಿಗೆಲಿ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೋಬೇಕು. ಇದನ್ನು ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಹೊತ್ಕೋಬೇಕು. ಅಷ್ಟೇ ಗರಿ ಗರಿಯಾಗಿ ಬರುತ್ತೆ. ಇದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹೊತ್ಕೋಬೇಕು. ಇದೇ ಥರ ಇನ್ನೊಂದು ಪೂರಿ ಸೈಜಲ್ಲೂ ಮಾಡ್ಕೊಳ್ಳೋಣ. ಇದೇ ಥರ ಎಲ್ಲನೂ ಒತ್ಕೊಂಡು ತೆಳುವಾಗಿ, ಆದಷ್ಟು ತೆಳುವಾಗಿ ಒಸ್ಕೊಂಡು ಎಲೆ ಶೇಪಲ್ಲಿ ತೆಕ್ಕೊಂಡು ರೌಂಡಾಗಿ ಇದನ್ನು ಒತ್ಕೊಂಡು ಇಟ್ಕೋಬೇಕು. ನೋಡಿ, ಇಲ್ಲಿ ಹೂರ್ಣನೂ ರೆಡಿಯಾಗಿ ತಣ್ಣಗಾಗಿದೆ. ತಣ್ಣಗಾಗಿರೋವಂಥದ್ದನ್ನು ಫಿಲ್ ಮಾಡಬೇಕಿಲ್ಲಿ. ಈ ಪೂರಿ ಸೈಜಲ್ಲಿ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇಷ್ಟು ತೆಳುವಾಗಿರಬೇಕು, ತುಂಬ ದಪ್ಪ ಇರಬಾರ್ದು. ಇದು ತೆಳುವಾಗಿ ಈ ಥರ ಮೋಲ್ಡ್ ಬರುತ್ತೆ, ಕರ್ಜಿಕಾಯಿ ಮೋಲ್ಡು. ಈ ಥರ ಸ್ಟೀಲಲ್ಲೂ ಬರುತ್ತೆ, ಆ ಥರ ಚಿಕ್ಕದಾಗಿ ಪ್ಲಾಸ್ಟಿಕಲ್ಲೂ ಬರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಕರ್ಜಿಕಾಯಿ, ಹಾಗಾಗಿ ಇದು ನಾನು ಯೂಸ್ ಮಾಡ್ತಾಯಿಲ್ಲ. ಇದರಲ್ಲಿ ಚಿಕ್ಕದಾಗಿ ಪುಟ್ದಾಗಿ ಚೆನ್ನಾಗಿ ಬರುತ್ತೆ ಪ್ಲಾಸ್ಟಿಕಲ್ಲಿ, ಅದನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಬೆಂಡ್ ಮಾಡಿ ಇಟ್ಕೋಬೇಕು. ಬೆಂಡ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಒತ್ಕೊಂಡಂಥ ಪೂರಿ ಹಾಕ್ಕೊಳ್ಳೋಣ. ಪೂರಿ ಬಡಿಸು ಮತ್ತು ನೀರು ಇಟ್ಕೊಂಡಿದ್ದೀನಿ. ಒಂದು ಹತ್ತಿ ಸುತ್ತಿರೋ ಕಡ್ಡಿಗೆ ನೀರಲ್ಲಿ ಎದ್ಬಿಟ್ಟು ಈ ಥರ ಹಂಚಲ್ಲಿ ಹಚ್ಕೋಬೇಕು ನೀರನ್ನು ನಿಧಾನವಾಗಿ. ಈ ಹೂರ್ಣ ಇದಕ್ಕೆ ಫಿಲ್ ಮಾಡಬೇಕು. 1 ಸ್ಪೂನಷ್ಟಾದರೆ ಸಾಕಾಗತ್ತೆ. ಇದಕ್ಕೆ 1-1.25 ಸ್ಪೂನಷ್ಟು ಹಾಕಿ ಪ್ರೆಸ್ ಮಾಡಿ ಮೇಲೆ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಕ್ಕೊಳ್ಳೋಣ. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಈ ಮೋಲ್ಡಲ್ಲಿ ಮಾಡೋದ್ರಿಂದ ಎಲ್ಲ ಒಂದೇ ಸೈಜ್ ಬರುತ್ತೆ, ಚೆನ್ನಾಗೂ ಕಾಣುತ್ತೆ ಡಿಸೈನು. ನೋಡಿ, ನೀಟಾಗಿ ಬಂದಿದೆ ಕರ್ಜಿಕಾಯಿ. ಇದೇ ಥರ ಎಲ್ಲನೂ ಮಾಡಿಟ್ಕೊಳ್ಳೋಣ. ಕೈಯಿಂದನೂ ಮಾಡ್ಬೋದು ಇದನ್ನು.
ಈ ಮೋಲ್ಡ್ ಇಲ್ಲದೆ ಇರೋರು ಕೈಯಿಂದ ಪ್ರೆಸ್ ಮಾಡಿ ಮಾಡ್ಕೋಬೋದು. ಒಂದು ಅಂಗೈ ಮೇಲೆ ಹಾಕ್ಕೊಂಡು ಸುತ್ತ ಹಂಚಲ್ಲಿ ಸ್ವಲ್ಪ ನೀರು ಹಚ್ಕೊಳ್ಳೋಣ. ಇದೇ ಥರ ಹಚ್ಕೊಂಡು ಮತ್ತೆ ಒಂದು ಸ್ಪೂನಷ್ಟು ಈ ಹೂರಣನ ಇಟ್ಕೋಬೇಕು. ಮಧ್ಯದಲ್ಲಿ ಸೆಂಟರಲ್ಲಿ ಇಟ್ಕೊಂಡು ಸ್ವಲ್ಪ ಕೊನೆ ತುದಿಯಿಂದ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಇದನ್ನು ನಿಧಾನವಾಗಿ ಆ ಹೂರಣ ಹಂಚಿಗೆ ತಾಕಬಾರ್ದು. ಹೂರಣ ಹಂಚಿಗೆ ತಾಕಿದ್ರೆ ಅದು ಪ್ರೆಸ್ ಆಗೋಲ್ಲ, ಎಣ್ಣೆಗೆ ಹಾಕಿದಾಗ ಬಿಟ್ಕೊಂಬಂದುಬಿಡುತ್ತೆ. ಹಾಗಾಗಿ ತಾಕದೇ ಇರೋ ಥರ ಹುಷಾರಾಗಿ ಇದನ್ನು ನೀಟಾಗಿ ಹಂಚನ್ನು ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಈ ಥರ ನೀಟಾಗಿ ಟೈಟಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗಿಬಿಡುತ್ತೆ. ಹಾಗಾಗಿ ಟೈಟಾಗಿ ಪ್ರೆಸ್ ಮಾಡಿ. ಇದು ಒಳ್ಳೆ ಶೇಪ್ ಬೇಕಂದರೆ ಸೈಡ್ಸನ್ನು ಕಟ್ ಮಾಡ್ಕೋಬೋದು, ಇಲ್ಲ ನೀಟಾಗಿ ಫೋಲ್ಡ್ ಮಾಡೋಕ್ಕೆ ಬಂದರೆ ಇದೇ ಥರ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಟೈಟಾಗಿ ಪ್ರೆಸ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇದೇ ಥರ ಕೈಯಿಂದಲೂ ಮಾಡಿ ತೋರಿಸಿದ್ದೀನಿ. ಮತ್ತು ಮೋಲ್ಡಲ್ಲಿ ಮತ್ತು ಇನ್ನೊಂದು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಕಾಲು ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಈ ಥರ ಟೈಟಾಗಿ ಪ್ರೆಸ್ ಮಾಡಿ ಸೈಡಲ್ಲಿರೋ ಹಿಟ್ಟನ್ನು ತೆಕ್ಕೋಬೇಕು. ಇದಿರೋದ್ರಿಂದ ಬೇಗನೆ ಆಗುತ್ತೆ. ಒಂದೇ ಸೈಜಲ್ಲಿ ಕರ್ಜಿಕಾಯಿಗಳು ಆಗುತ್ತೆ. ಈ ಥರ ಎಲ್ಲನೂ ಮಾಡಿಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಲೀಟರಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅರ್ಧ ಲೀಟರ್ ಅಂದರೆ ಕರಿಯೋಕ್ಕೆ ಚೆನ್ನಾಗಿರುತ್ತೆ. ಕರ್ಜಿಕಾಯಿ ಮುಣುಗಬೇಕು, ಮುಣುಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಕಾಯೋಕ್ಕೆ. ಇದು ಚೆನ್ನಾಗಿ ಕಾದಾದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನು ಕರ್ಜಿಕಾಯಿಗಳನ್ನ ಒಂದೊಂದಾಗಿ ಹಾಕ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಂಡ್ರೆ ಬೇಗ ಕೆಂಪಾಗಿಬಿಡುತ್ತೆ, ಒಳಗಡೆ ಹಿಟ್ಟು ಬೇಯೋದಿಲ್ಲ, ಹಸಿ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆನ ಸಿಮ್ಮಲ್ಲಿಟ್ಟು ನಿಧಾನವಾಗಿ ಹಾಕ್ಕೊಂಡು ಒಂದೊಂದಾಗಿ ಇದನ್ನು ಈ ಥರ ತಿರುಗಿಸ್ಕೋಬೇಕು. ನೋಡಿ 1-2 ಸೆಕೆಂಡ್ ಬಿಟ್ಟರೆ ಒಂದು ಸೈಡ್ ಕೆಂಪಾಗುತ್ತೆ. ಕೆಂಪಾದಮೇಲೆ ಇದನ್ನು ಈ ಥರ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಒಂದು 3-4 ಸೆಕೆಂಡಿಗೆ ಈ ಕಡೆಯೂ ಚೆನ್ನಾಗೆ ರೋಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಸರಿ ಉಲ್ಟಾ ಮಾಡಿಕೊಂಡು ಇವನ್ನ ತೆಕ್ಕೊಂಬಿಡಬೇಕು. ತುಂಬ ಈಸಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಯಾವುದೇ ಪೂಜೆಗಳಿಗೆ, ಮುಂದೆ ಬರೋ ಗಣೇಶ ಹಬ್ಬಗಳಿಗೆ ಈ ಕರ್ಜಿಕಾಯಿನ ಈಸಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬಿಡ್ಬೋದು. ನೋಡಿ ಚೆನ್ನಾಗಿ ಎಲ್ಲ ಕಡೆ ಗೋಲ್ಡನ್ ಕಲರ್ ಬರಬೇಕು. ಈ ಥರ ಗೋಲ್ಡನ್ ಕಲರ್ ಬಂದರೆ ಅದು ಕರಿಯಾಗಿ ಕ್ರಿಸ್ಪಿಯಾಗಿ ಕರ್ಜಿಕಾಯಿ ರೆಡಿಯಾಗುತ್ತೆ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಬಿಸಿಯಾದ ಕರ್ಜಿಕಾಯಿ ರೆಡಿಯಾಗಿದೆ. ಈಸಿ ಟು ವೇ.